ಶೀಘ್ರದಲ್ಲೇ ಉಚ್ಚಾಟಿಸುತ್ತಾರೆ ಕಾದು ನೋಡಿ ಅಂತ ಮೈಸೂರಿನಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಬಾಂಬ್ ಸಿಡಿಸಿದ್ದಾರೆ. ಯತ್ನಾಳ್ರನ್ನ ಶೀಘ್ರದಲ್ಲೇ ಉಚ್ಚಾಟಿಸುತ್ತಾರೆ ಕಾದು ನೋಡಿ ಅಂತ ಹೇಳಿ ಮೈಸೂರಿನಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಬಾಂಬ್ ಸಿಡಿಸಿದ್ದಾರೆ. ನಮ್ಮ ಪಕ್ಷದೊಳಗೆ ಆಂತರಿಕ ಶತ್ರುಗಳು ಹೆಚ್ಚಾಗಿದ್ದಾರೆ ಅಂತ ಹೇಳಿದ್ದಾರೆ. ಶತ್ರುಗಳು ನಾಶವಾಗಬೇಕು ಅಂತ ಚಾಮುಂಡಿಗೆ ಪೂಜೆಯನ್ನ ಮಾಡಿದ್ದೇವೆ. ಯತ್ನಾಳ್ ಉಚ್ಚಾಟನೆ ಬಗ್ಗೆ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೇನೆ. ಆದಷ್ಟು ಬೇಗ ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆ ಖಚಿತ ಅಂತ ಹೇಳಿ ಮೈಸೂರಿನಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ರಾಜ್ಯದಲ್ಲಿ ವಿಜೇಂದ್ರ ವರ್ಸಸ್ ಯತ್ನಾಳ್ ಬಣ ಎರಡು ಬಣಗಳಾಗಿ ಇದೀಗ ಮಾರ್ಪಟ್ಟಿವೆ. ವಾದ ವಿವಾದಗಳು ಆಗ್ತಾ ಇದೆ. ಇನ್ನಿಲ್ಲದ ಹೇಳಿಕೆಗಳನ್ನ ಇಬ್ರು ಕೂಡ ಕೊಡ್ತಾ ಇದ್ದಾರೆ. ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ 3 ಕ್ಷೇತ್ರಗಳಲ್ಲಿ ಕೂಡ ಭರ್ಜರಿ ಗೆಲುವು ಸಾಧಿಸಿದ ಬೆನ್ನಲ್ಲೇ ಇದಕ್ಕೆ ಬಿಜೆಪಿ ಸೋಲಿಗೆ ನೇರವಾಗಿ ಕಾರಣ ಅಪ್ಪ ಮಕ್ಕಳೇ ಅಂತ ಹೇಳಿ ಯತ್ನಾಳ್ ಒಂದು ಟೀಕೆ ಮಾಡುವ ರೀತಿಯಲ್ಲಿ ಒಂದು ಉತ್ತರವನ್ನ ಕೊಟ್ಟಿದ್ರು. ಇದಕ್ಕೂ ಕೂಡ ತೀವ್ರ ಆಕ್ಷೇಪಣೆ ವ್ಯಕ್ತವಾಗಿತ್ತು. ಈ ರೀತಿ ಹೇಳಿಕೆ ಕೊಡುವುದು ಸರಿಯಲ್ಲ ಅಂತ ಹೇಳಿ ವಿಜೇಂದ್ರ ಬಣದವರು ಕೂಡ ಯತ್ನಾಳ್ ವಿರುದ್ಧ ಮುಗಿಬಿದ್ದಿದ್ರು. ಇದೀಗ ಯತ್ನಾಳ್ ಹಾಗೂ ಏನು ವಿಜೇಂದ್ರ ಅವರ ನಡುವೆ ಕಾದಾಟ ದಿನದಿಂದ ದಿನಕ್ಕೆ ಜೋರಾಗ್ತಾ ಇದೆ. ವಿಜೇಂದ್ರ ಅವರು ಇನ್ನೂ ಜೂನಿಯರ್ ಇದ್ದಾರೆ. ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಸರಿ? ಬಿಜೆಪಿಯಲ್ಲೂ ಕೂಡ ಇನ್ನು ಹಿರಿಯ ನಾಯಕರಿದ್ದಾರೆ ಅಂತ ಹೇಳಿ ಯತ್ನಾಳ್ ಹೇಳಿಕೆಯನ್ನ ಕೊಡ್ತಾ ಇದ್ರು. ಇದೀಗ ಒಂದ್ ಕಡೆ ವಿಜೇಂದ್ರ ಅವರ ಪರವಾಗಿ ರೇಣುಕಾಚಾರ್ಯ ಅವರು ಪೂಜೆಯನ್ನ ಮಾಡ್ತಾ ಇದ್ದಾರೆ. ಶಾಸಕರ ಮಾತಿನಂತೆ ಉಚ್ಚಾಟನೆಯಾಗ್ತಾರಾ ಯತ್ನಾಳ್ ಎನ್ನುವ ಪ್ರಶ್ನೆಗಳು ಇದೀಗ ಮೂಡ್ತಾ ಇದೆ. ಅಥವಾ ವಿಜೇಂದ್ರಗೆ ಮುಳುವಾಗುತ್ತಾ ಯತ್ನಾಳ್ ಹೋರಾಟ ಎನ್ನುವ ಆತಂಕ ಕೂಡ ಇದೀಗ ಹೆಚ್ಚಾಗ್ತಾ ಇದೆ. ಬಣ ಬಡಿದಾಟದಲ್ಲಿ ಬಿಜೆಪಿ ದಿಕ್ಕಾಪಾಲಾಗುತ್ತಾ? ಹಾಗಾದ್ರೆ ಬಿಜೆಪಿ ಪಕ್ಷದಲ್ಲಿ ಈ ಮಟ್ಟದಲ್ಲಿ ಆಂತರಿಕ ಗುದ್ದಾಟ ಇದ್ರೆ ಏನಾಗುತ್ತೆ ಎನ್ನುವ ಪ್ರಶ್ನೆಗಳು ಕೂಡ ಇದೀಗ ಮೂಡ್ತಾ ಇದೆ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ನಿಲ್ಬೇಕು. ದುಷ್ಟ ಶಕ್ತಿ ಸಂಹಾರ ಹಂಗೆ ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ. ಆಂತರಿಕ ಅಂದ್ರೆ ಒಳಗಿನ ಕೆಲವು ದುಷ್ಟ ಶಕ್ತಿಗಳು, ಬಾಹ್ಯ ಅಂದ್ರೆ ಹೊರಗಿನವರು ಕಾಂಗ್ರೆಸ್ ಮತ್ತು ಯಾರು ಒಳಗಡೆ ಇದ್ದಾರೆ ಅದನ್ನು ಸಂಹಾರ ಮಾಡ್ಲಿಕ್ಕೆ ಹೇಳ್ತೀವಿ. ಮತ್ತು ಮುಲಾಜಿನ ಶಿಕ್ಷಕರು ಜನಸು ಉಚ್ಚಾಟನೆ ಮಾಡಬೇಕು ಒತ್ತಾಯ ಮಾಡ್ತೀವಿ. ಉಳಿದಂತ ಮಾಧ್ಯಮದ ಒಳ್ಳೆಯದಾಗಿ ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ನಿಲ್ಬೇಕು. ದುಷ್ಟ ಶಕ್ತಿ ಸಂಹಾರ ಹಂಗೆ ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ. ಆಂತರಿಕ ಅಂದ್ರೆ ಒಳಗಿನ ಕೆಲವು ದುಷ್ಟ ಶಕ್ತಿಗಳು, ಬಾಹ್ಯ ಅಂದ್ರೆ ಹೊರಗಿನವರು ಕಾಂಗ್ರೆಸ್ ಮತ್ತು ಯಾರು ಒಳಗಡೆ ಇದ್ದಾರೆ ಯತ್ನಾಳ್ರನ್ನ ಶೀಘ್ರದಲ್ಲೇ ಉಚ್ಚಾಟಿಸ್ತಾರೆ ಕಾದು ನೋಡಿ ಅಂತ ಹೇಳಿ ಮೈಸೂರಿನಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಒಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಯತ್ನಾಳ್ ಉಚ್ಚಾಟನೆ ಬಗ್ಗೆ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ. ಆದಷ್ಟು ಬೇಗ ನಾವು ಬಿಜೆಪಿಯಿಂದ ಉಚ್ಚಾಟನೆ ಮಾಡ್ತೀವಿ, ಇದು ಖಚಿತ ಅಂತ ಹೇಳಿ ಮೈಸೂರಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಣ ಬಡಿದಾಟದಲ್ಲಿ ಬಿಜೆಪಿ ಹಾಗಾದ್ರೆ ದಿಕ್ಕಾಪಾಲಾಗುತ್ತಾ? ಇವೆಲ್ಲದರ ನಡುವೆ ಹೈಕಮಾಂಡ್ ಯಾವ ರೀತಿ ನಿಲುವನ್ನ ಕೈಗೊಳ್ಳುತ್ತೆ ಅನ್ನೋದು ಪ್ರಶ್ನೆಯಾಗಿ ಮೂಡ್ತಾ ಇದೆ. ಹಾಗಾದ್ರೆ ವಿಜೇಂದ್ರಗೆ ಮುಳುವಾಗುತ್ತಾ ಯತ್ನಾಳ್ ಹೋರಾಟ? ಶಾಸಕರ ಮಾತಿನಂತೆ ಉಚ್ಚಾಟನೆಯಾಗ್ತಾರಾ ಯತ್ನಾಳ್? ಇಬ್ಬರ ಬಡಬಡಿದಾಟ ಯಾವ ಮಟ್ಟಕ್ಕೆ ಇದು ಹೋಗಿ ತಲುಪಬಹುದು ಅನ್ನೋದು ಕೂಡ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಿಜೆಪಿಯಲ್ಲಿ ಬಣ ಬಡಿದಾಟ ಜೋರಾಗಿದೆ. ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡೋಕೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿವೇಕ್, ಬಿಜೆಪಿಯಲ್ಲಿ ಈ ರೀತಿ ವಾದ ವಿವಾದ ಬಣ ಬಡಿದಾಟ ಜೋರಾಗ್ತಿದೆ. ಇದು ಬಿಜೆಪಿ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಆಂತರಿಕ ಡ್ಯಾಮೇಜ್ ಆಗಬಹುದು? ಇದರ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ. ಸುರಭಿ, ಮೊದಲನೇದಾಗಿ ಹೇಳ್ಬೇಕು ಅಂದ್ರೆ ಬಿಜೆಪಿಯಲ್ಲಿ ಇದು ಆಂತರಿಕ ಜಗಳ ಆಗಿರ್ಬೋದು ಮತ್ತು ಬಣಗಳ ಫೈಟ್ ಸಾಕಷ್ಟು ದಿನಗಳಿಂದ ನಡೀತಾನೆ ಬರ್ತಾ ಇದೆ. ಒಂದ್ ಕಡೆ ಆಗಿ ಯತ್ನಾಳ್ ಟೀಮ್ ಆಗಿರ್ಬೋದು ಮತ್ತು ಇನ್ನೊಂದ್ ಕಡೆ ವಿಜೇಂದ್ರ ಬಣ ಅಂತಾನೆ ಗುರುತಿಸ್ಕೊಳ್ತಾರೆ. ಒಂದ್ ಕಡೆ ಆಗಿ ಕಂಪ್ಲೀಟ್ಲಿ ಯತ್ನಾಳ್ ಬಣ ಅಂತ ಗುರುತಿಸ್ಕೊಂಡಿರೋ ಬಣ ನೇರವಾಗಿ ವಿಜೇಂದ್ರ ಅವರ ವಿರುದ್ಧ ಹೇಳಿಕೆಗಳನ್ನ ನೀಡ್ತಿದೆ. ಮತ್ತು ಯತ್ನಾಳ್ ಅವರು ಕೂಡ ಸಾಕಷ್ಟು ಬಾರಿ ನೇರವಾಗಿ ವಿಜೇಂದ್ರ ಅವರ ನಡುವೆ ಟಾಕ್ ವಾರ್ ಕೂಡ ನಡೆದಿತ್ತು. ಮತ್ತು ಯಡಿಯೂರಪ್ಪ ಅವ್ರಿಗೂ ಸಾಕಷ್ಟು ಬಾರಿ ಬೈಯುವಂತ ಕೆಲಸ ಯತ್ನಾಳ್ ಅವರು ಕೂಡ ಮಾಡ್ತಿದ್ರು. ಇದನ್ನ ವಿರೋಧ ವ್ಯಕ್ತಪಡಿಸಿ
ಸಾಕಷ್ಟು ಶಾಸಕರು ಕೂಡ ಗೈರಾಗಿ ಗುಪ್ತ ಸಭೆಗಳನ್ನು ಕೂಡ ನಡೆಸ್ತಿದ್ರು. ಯಾವ ರೀತಿಯಾಗಿ ಯತ್ನಾಳ್ ಅವರನ್ನ ತಡೆ ಹಾಕ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ರೀತಿ ಗುಪ್ತ ಸಭೆ ನಡೀತಿತ್ತು. ಈಗ ನಿನ್ನೆ ಅಷ್ಟೇ ಮಹತ್ವದ ಬೆಳವಣಿಗೆ ನಡೆದಿದೆ ಬಿಜೆಪಿಯಲ್ಲಿ ಅಂತಾನೆ ಹೇಳ್ಬೋದು. ಈಗಾಗಲೇ ಮೊನ್ನೆ ಅಷ್ಟೇ 2023ರಲ್ಲಿ ಚುನಾವಣೆ ನಡೆದಿತ್ತು, ವಿಧಾನಸಭಾ ಚುನಾವಣೆ. ಅಲ್ಲಿ ಯಾರ್ಯಾರು ಬಿಜೆಪಿಯ ಪರಾಜಿತ ಅಭ್ಯರ್ಥಿಗಳು ಅಂದ್ರೆ ಮಾಜಿ ಶಾಸಕರು ಯಾರಿದ್ದಾರೆ, ಸುಮಾರು ಒಂದು 30ಕ್ಕೂ ಹೆಚ್ಚು ಮಾಜಿ ಶಾಸಕರು ಎಲ್ಲ ನಿನ್ನೆ ಅಷ್ಟೇ ಕಟ್ಟಾ ಸುಬ್ರಹ್ಮಣ್ಯಂ ನಾಯ್ಡು ಅವರ ಮನೆಯಲ್ಲಿ ಸೇರ್ಕೊಂಡು ಅಲ್ಲೂ ಕೂಡ ಒಂದು ಸಣ್ಣದಾದಂತಹ ಒಂದು ಸಭೆಯನ್ನ ನಡೆಸಿ ಅಲ್ಲಿಂದ ನೇರವಾಗಿ ಕೋಲಾರಲ್ಲಿ ಇರ್ತಕ್ಕಂಥ ಕುರುಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಕೂಡ ಭೇಟಿ ನೀಡಿ ಅಲ್ಲೂ ಕೂಡ ದರ್ಶನವನ್ನ ಪಡ್ಕೊಂಡು ಇವತ್ತು ನೇರವಾಗಿ ನಿನ್ನೆ ಅಷ್ಟೇ ಮೈಸೂರಿಗೆ ತೆರಳಿದ್ರು. ಇವತ್ತು ಚಾಮುಂಡಿ ಬೆಟ್ಟಕ್ಕೆ ಕೂಡ ಅಲ್ಲೂ ಕೂಡ ದರ್ಶನವನ್ನ ಮುಗಿಸಿ ಇಲ್ಲೂ ಕೂಡ ಒಂದ್ ರೀತಿಯಾಗಿ ಒಂದು ದೊಡ್ಡ ಮಟ್ಟದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರೇಣುಕಾಚಾರ್ಯ ಅಂತಾನೆ ಹೇಳ್ಬೋದು. ಬಿಜೆಪಿಯಲ್ಲಿ ಸಾಕಷ್ಟು ಕೆಲವೊಂದು ದಿನಗಳಲ್ಲೇ ಯತ್ನಾಳ್ ಅವರು ಉಚ್ಚಾಟನೆ ಆಗ್ತಾರೆ, ಬಿಜೆಪಿಯಿಂದ ಇದೇ ರೀತಿ ಅವರು ಮಾತುಗಳನ್ನ ಹೇಳ್ತಾ ಹೋದ್ರೆ ಅನ್ನೋ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ರೀತಿಯಾಗಿ ನಿನ್ನೆ ಕೂಡ ಅಷ್ಟೇ ಒಂದು ದೊಡ್ಡ ಮಟ್ಟದ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ರು ರೇಣುಕಾಚಾರ್ಯ ಅವರು. ಒಂದ್ ರೀತಿಯಾಗಿ ಕಾಂಗ್ರೆಸ್ ನ ಏಜೆಂಟ್ ಅಂತೆ ವರ್ತಿಸ್ತಿದ್ದಾರೆ ಯತ್ನಾಳ್ ಅವರು. ಕಾಂಗ್ರೆಸ್ನವರು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಸುಪಾರಿ ಕೊಟ್ಟಿದ್ದಾರೆ. ವಿವೇಕ್, ಒಂದ್ ಕಡೆ ಇಷ್ಟೆಲ್ಲ ಬಡಬಡಿದಾಟ ಜೋರಾಗಿರುವ ಹೊತ್ತಿನಲ್ಲೇ ವಿಜೇಂದ್ರ ಅವರು ದೆಹಲಿಗೆ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅಲ್ಲಿ ಹೈಕಮಾಂಡ್ ನಾಯಕರ ಜೊತೆ ಚರ್ಚೆಯನ್ನ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಹೈಕಮಾಂಡ್ ನಾಯಕರು ಈ ಬಡಬಡಿದಾಟದ ನಡುವೆ ಯಾವ ರೀತಿ ಕ್ರಮವನ್ನ ಕೈಗೊಳ್ಳಬಹುದು ಅನ್ನೋ ಇದರ ಕುರಿತು ಹೇಳೋದಾದ್ರೆ? ಎಸ್ ಸುರಭಿ, ಈಗಾಗಲೇ ರಾಜ್ಯ ಬಿಜೆಪಿ ಅಧ್ಯಕ್ಷ ಆಗಿ ವಿಜೇಂದ್ರ ಅವರು 1 ವರ್ಷಕ್ಕೂ ಹೆಚ್ಚು ಕಾಲವನ್ನ ಕಳೆದಿದ್ದಾರೆ ಮತ್ತು ಇಲ್ಲಿ 1 ವರ್ಷದವರೆಗೂ ಕೂಡ ಯತ್ನಾಳ್ ಅವರ ಟೀಮ್ ಏನಿದೆ ಇವರ ವಿರುದ್ಧ ಸಾಕಷ್ಟು ಬಾರಿ ಭಿನ್ನಾಭಿಪ್ರಾಯನ ವ್ಯಕ್ತಪಡಿಸ್ತಾನೆ ಇತ್ತು. ಮೊನ್ನೆ ಅಷ್ಟೇ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆದಿತ್ತು. ಇಲ್ಲೂ ಕೂಡ ಅಷ್ಟೇ ಉಪಚುನಾವಣೆ ಕ್ಯಾಂಪೇನ್ ಹೋದಂತ ಸಂದರ್ಭದಲ್ಲೂ ಕೂಡ ಯತ್ನಾಳ್ ಅವರು ವಿಜೇಂದ್ರ ಅವರು ವಿರುದ್ಧ ಹೇಳಿಕೆಗಳನ್ನ ನೀಡಿರೋದು ಇದು ನಮಗೆ ಡ್ಯಾಮೇಜ್ ಆಗಿದೆ ಅಂತ ವಿಜೇಂದ್ರ ಬಣ ಈಗಾಗಲೇ ಹೇಳ್ಕೊಂಡು ತಿರುಗ್ತಿದೆ. ಈ ನಿಟ್ಟಿನಲ್ಲಿ ವಿಜೇಂದ್ರ ಮತ್ತು ಆಪ್ತ ಬಳಗ ಏನಿದೆ ಇವರೆಲ್ಲರೂ ಕೂಡ ನೇರವಾಗಿ ಹೈಕಮಾಂಡ್ಗೆ ಇಲ್ಲಿನ ರವಾನೆಗಳನ್ನ ಸೂಚನೆ ಮಾಡ್ಬೇಕು. ಇಲ್ಲಿ ಏನ್ ನಡೀತಿದೆ ರಾಜ್ಯ ಮಟ್ಟದಲ್ಲಿ ಬಿಜೆಪಿಯಲ್ಲಿ ಆಂತರಿಕ ಜಗಳ ಏನಿದೆ ಇದನ್ನೆಲ್ಲ ಸರಿಪಡಿಸಬೇಕು ಅಥವಾ ಯತ್ನಾಳ್ ಅವ್ರನ್ನೇ ಪಕ್ಷದಿಂದ ಉಚ್ಚಾಟನೆ ಮಾಡ್ಬೇಕು. ಇಲ್ಲಿ ಬಿಜೆಪಿಯಲ್ಲಿ ಏನ್ ನಡೀತಿದೆ ರಾಜ್ಯದಲ್ಲಿ ಈ ವಿಚಾರಗಳನ್ನೆಲ್ಲ ಹೈಕಮಾಂಡ್ಗೆ ತಲುಪಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ವಿಜೇಂದ್ರ ಅವರು ನೇರವಾಗಿ ಹೈಕಮಾಂಡ್ಗೆ ಹತ್ರನೇ ಹೋಗಿದ್ದಾರೆ. ಅಲ್ಲೂ ಕೂಡ ಅಷ್ಟೇ JP ನಡ್ಡಾ ಅವರಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು, ಇವರ ಜೊತೆ ಕೂಡ ಒಂದು ದೊಡ್ಡ ಮಟ್ಟದ ಚರ್ಚೆಯನ್ನ ನಡೆಸ್ತಾರೆ. ರಾಜ್ಯದ ಮುಂದಿನ ನಡೆ ಯಾವ ರೀತಿ ಆಗಿರ್ಬೇಕು, ಯತ್ನಾಳ್ ಅವರಿಗೆ ಸುಮ್ಮನೆ ಇರಿಸ್ಬೇಕಾ ಅಥವಾ ಈ ನಡೆಗಳು ಯತ್ನಾಳ್ ಅವರ ನಡೆ ಆಗಿರ್ಬೋದು ಮತ್ತು ವಿಜೇಂದ್ರ ಬಣ ಅವರ ನಡೆ ಆಗಿರ್ಬೋದು ಇದೇನಾದ್ರೂ ಒಂದ್ ಕಡೆ ಆಗಿ ವಿಜೇಂದ್ರಗೆ ಮುಳುವಾಗುತ್ತಾ ಅಂತ ಕೂಡ ಕಾದ್ ನೋಡ್ಬೇಕಾಗಿದೆ. ಓಕೆ, ಥ್ಯಾಂಕ್ ಯು ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಯತ್ನಾಳ್ರನ್ನ ಶೀಘ್ರದಲ್ಲೇ ಪಕ್ಷದಿಂದ ಉಚ್ಚಾಟನೆ ಮಾಡ್ತೀವಿ ಅಂತ ಹೇಳಿ ಮೈಸೂರಿನಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಒಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ನಮ್ಮ ಪಕ್ಷದೊಳಗೆ ಆಂತರಿಕ ಶತ್ರುಗಳು ಹೆಚ್ಚಾಗಿದ್ದಾರೆ, ಆ ಶತ್ರುಗಳು ನಾಶ ಆಗ್ಬೇಕು ಅಂತ ಅಂದ್ರೆ ನಾನೀಗ ಚಾಮುಂಡಿಗೆ ಪೂಜೆಯನ್ನ ಮಾಡಿದ್ದೀನಿ, ಯತ್ನಾಳ್ ಉಚ್ಚಾಟನೆ ಬಗ್ಗೆ ನಾನು ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಅಂತ ಹೇಳಿ ಮೈಸೂರಿನಲ್ಲಿ ಮಾಜಿ ಸಚಿವ ರೇಣುಕಾಚಾರ್ಯ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. Ashwavega English News. Coming soon. Your channel, your voice, your trust.